ಈಗ ಅದು ಬಂದ್ಬಿಟ್ಟು ಅಧಿಕಾರಿಗಳು ಕ್ರಮಬದ್ಧವಾಗಿ ಏನು ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆಯಾಜ್ಞೆ ತಗೊಬಂದಿದ್ರು. ಮರುದಿನವೇ ಅದು ಮಂಗಳವಾರ ಸೋಮವಾರ ಇದ್ದದ್ದು ಮರುದಿನವೇ ಅದನ್ನು ವಜಾ ಮಾಡಿ 50,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ, ಎಲ್ಲ ಇದಕ್ಕೂ ಬಂದಿರೋದೆ. ಆ ಥರ ಆದ್ರೂ ನಮ್ಮ ಇವ್ರು ಕುಗ್ಗಿಲ್ಲ. ನಮ್ಮ ಸದಸ್ಯರು ನಾವಿದ್ದೀವಿ, ನಾವು ನಿಮಗೆ ಬೆಂಬಲ ನಿಂತ್ಕೊಳ್ತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಯಾವೊಂದು ಆಮಿಷ ಆಟಕ್ಕೂ ಬಡ್ಡಿಲ್ಲ. ಯಾವ ಥರ ಬಜೆಟ್ ಕೊಟ್ಟರೆ ಎಲ್ಲ ರೀತಿಯ ಕೊಟ್ಟರು ಯಾವುದಕ್ಕೂ ನಮ್ಮ ಸದಸ್ಯರು ಬಗ್ಗಲಿಲ್ಲ. ಇವತ್ತು ಜೈಗಾನ ನಮ್ಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಏನು ಅಭಿವೃದ್ಧಿ ಮಾಡೋಕ್ಕೆ ನನ್ನ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಮಾಡ್ತೀವಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ. ನಿಮ್ಮ ಅವಧಿಯಲ್ಲಿ ಹೊಸ ಬಿಲ್ಡಿಂಗ್ ಆಗುತ್ತೆ ಪಂಚಾಯತ್? ಈ ನಮ್ಮ ಅವಧಿಯಲ್ಲಿ ಇಷ್ಟರಲ್ಲೇ ತುಂಬ ಇಲ್ಲ, ಒಂದು 15 ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ನಮ್ಮ ಇವರು ತುಂಬ ಒಳ್ಳೆ ಜಾಗಕ್ಕೆ ನಮ್ಮ ದಾನಿಗಳು ಕೊಟ್ಟಿದ್ದಾರೆ. ಎಸ್ ಮುಸ್ಮಪ್ಪ ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಗೆ ದಾನ ಮಾಡಿದ್ದಾರೆ. ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಈ ವರ್ಷದ ಒಳಗಡೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ.